ಇಡಿ ರೇಡ್ಗೆ ಕಾರಣ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಬಳ್ಳಾರಿಯಿಂದಲೇ 25 ಕೋಟಿ ಹಣ ವರ್ಗಾವಣೆಯಾಗಿರುವಂತಹ ಶಂಕೆ. ಹೈದರಾಬಾದ್ನ ಖಾಸಗಿ ಕಂಪನಿಗಳಿಗೆ ಬಳ್ಳಾರಿಯಿಂದ ಹಣ ವರ್ಗಾವಣೆಯಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಮಾಜಿ ಸಚಿವ ನಾಗೇಂದ್ರ ಅವರ ನಿವಾಸ, ದದ್ದಲ್ ಅವರ ನಿವಾಸ, ಜೊತೆಗೆ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ 11 ಆರೋಪಿಗಳ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿರುವಂತಹದ್ದು. ಒಟ್ಟು 18 ಕಡೆಗಳಲ್ಲಿ ರೇಡ್ ಅನ್ನು ಮಾಡಿದ್ದಾರೆ. ರೇಡ್ ಸಂದರ್ಭದಲ್ಲಿ ಸಿಗುವಂತಹ ಮಾಹಿತಿ ತುಂಬಾ ಮುಖ್ಯವಾಗುತ್ತೆ. ಈಗಾಗಲೇ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದುಕೊಂಡಿರುವಂತಹದ್ದು. ಪ್ರಾಥಮಿಕ ವಿಚಾರಣೆಯ ಸಂದರ್ಭದಲ್ಲಿ ಅವರ ಲೋಪ ಅಥವಾ ತಪ್ಪುಗಳು ಕಂಡು ಬಂದ್ರೆ ಬಹುತೇಕ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ದದ್ದಲ್ ನಿವಾಸದಲ್ಲೂ ಕೂಡ ಈಗಾಗಲೇ ಶೋಧವನ್ನು ನಡೆಸ್ತಾ ಇರೋದ್ರಿಂದ ಅಲ್ಲೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡೆಯೋಣ. ಅಮರೇಶ್, ಈಗ ನಿಗಮದ ಅಕೌಂಟ್ಗಳಿರ್ತಕ್ಕಂಥದ್ದೆಲ್ಲ ಬೆಂಗಳೂರು ಬ್ರಾಂಚ್ನಲ್ಲಿ, ಈಗ ಬಳ್ಳಾರಿ ಬ್ರಾಂಚ್ ಯಾರಿಗೆ ಸೇರಿದ್ದು, ಯಾವ ಬ್ರಾಂಚಿಂದ ಹಣ ವರ್ಗಾವಣೆ ಆಗಿದೆ, ಯಾರ ಹೆಸರಿನಿಂದ ಆಗಿದೆ, ಇದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಗೊತ್ತಾಯ್ತಾ? ಅರವಿಂದ್, ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದ ನೇರವಾಗಿ ಹೈದರಾಬಾದ್ನ ಒಂದಿಷ್ಟು ಖಾಸಗಿ ಕಂಪನಿ ಅಕೌಂಟ್ಗೆ ಹಣ ವರ್ಗಾವಣೆ ಆಗುತ್ತೆ. ಅಂದರೆ 25 ಕೋಟಿ ಹಣ ವರ್ಗಾವಣೆ ಆಗಿರುತ್ತೆ. ಆ ಒಂದು 25 ಕೋಟಿ ಹಣ ವರ್ಗಾವಣೆ ನಂತರದಲ್ಲಿ ಅದು ಬೆಂಗಳೂರಿನ ಒಂದಿಷ್ಟು ಖಾಸಗಿ ಜ್ಯುವೆಲ್ಲರಿ ಶಾಪ್ಗಳಾಗಿರ್ಬೋದು, ಅದ್ರ ಜೊತೆಗೆ ಒಂದಿಷ್ಟು ಮದ್ಯದ ಅಂಗಡಿಯ ಮಾಲೀಕರುಗಳ ಅಕೌಂಟ್ ಸೇರಿದಂತೆ ಒಂದಿಷ್ಟು ನಾಗೇಂದ್ರ ಆಪ್ತರ ಅಕೌಂಟ್ಗಳಿಗೆ 25 ಕೋಟಿ ಹಣ ವರ್ಗಾವಣೆ ಆಗಿರುತ್ತೆ. ಇದೇ ವಿಚಾರ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಕೂಡ ಒಂದು ಆರೋಪವನ್ನು ಮಾಡೋದ್ರ ಮೂಲಕ ಧರಣಿಯನ್ನು ಕೂಡ ಮಾಡಿದ್ರು. ಹೀಗಾಗಿನೇ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗೇಂದ್ರ ಅವರ ಮನೆ ಸೇರಿದಂತೆ ನಾಗೇಂದ್ರ ಅವರ ಆಪ್ತರ 4 ಮನೆಗಳ ಮೇಲೂ ಸಹಿತ ಇದೀಗ ಇಡಿ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಅಲ್ಲಿಯೂ ಕೂಡ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಮಾಹಿತಿಯ ಪ್ರಕಾರ ಏನು ನಾಗೇಂದ್ರ ಅವರ 4 ಜನ ಆಪ್ತರ ಮೇಲೆ ಇಡಿ ಅಧಿಕಾರಿಗಳ ತಂಡ ದಾಳಿ ಮಾಡಿದೆ. ಅವರೆಲ್ಲರೂ ಕೂಡ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇದೆ. ಹೀಗಾಗಿನೇ ಸ್ಥಳೀಯ ಪೊಲೀಸರ ಸಹಾಯವನ್ನ ಪಡೆಯದೆ ನೇರವಾಗಿ ಬೆಂಗಳೂರಿನ ಸಿಆರ್ಪಿಎಫ್ ಸೈನಿಕರ ತಂಡ ಅವರ ಸಹಾಯವನ್ನು ಪಡೆದುಕೊಳ್ಳೋದ್ರ ಮೂಲಕ ಇಡಿ ಅಧಿಕಾರಿಗಳ ತಂಡ ನಿನ್ನೆ ಸಂಜೆನೆ ಬಳ್ಳಾರಿಗೆ ಬಂದಿರೋದ್ರ ಮೂಲಕ ಇದೀಗ ದಾಳಿಯನ್ನು ಅಂದ್ರೆ ದಾಖಲೆಗಳ ಪರಿಶೀಲನೆ ಕೂಡ ತೊಡಗಿದ್ದಾರೆ. ಈಗಾಗಲೇ ನಾಗೇಂದ್ರ ಅವರ ಆಪ್ತರು ಯಾರ್ಯಾರು ಇದ್ದಾರೆ, ಯಾರ್ಯಾರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಅನ್ನುವಂಥ ಒಂದು ಶಂಕೆ ಇದೆ. ಅವರೆಲ್ಲರ ಮನೆಗಳ ಮೇಲೂ ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ದಾಖಲೆಗಳನ್ನು ಕೂಡ ಇಡಿ ಅಧಿಕಾರಿಗಳ ಸಂಗ್ರಹ ಮಾಡಿದ್ದಾರೆ. ಎಲ್ಲ ದಾಖಲಾತಿಗಳೇನಾದರೂ ಇಡಿ ಅಧಿಕಾರಿಗಳು ಮತ್ತಷ್ಟು ಪರಿಶೀಲನೆ ತೊಡಗಿದ್ರೆ ಖಂಡಿತವಾಗಿಯೂ ಕೂಡ ನಾಗೇಂದ್ರ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ತಂದಿಡುತ್ತೆ. ಅದ್ರ ಜೊತೆಗೆ ಯಾರ್ಯಾರು ಆಪ್ತರಿದ್ದಾರೆ ಅವರೆಲ್ಲರೂ ಕೂಡ ನಾಗೇಂದ್ರ ಅವರ ಹೆಸರನ್ನ ಬಾಯ್ಬಿಟ್ಟಿದ್ದೆ ಆದ್ರೆ ನಾಗೇಂದ್ರ ಅವರಿಗೆ ಮತ್ತೆ ಬಂಧನದ ಭೀತಿ ಶುರುವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಹಿಂದೆ ಕೂಡ ಒಂದಿಷ್ಟು ಗಣಿ ಅಂದ್ರೆ ಅದಿರು ಅಕ್ರಮ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹಿತ ಈಗಾಗಲೇ ನಾಗೇಂದ್ರ ಅವರು 10 ವರ್ಷಗಳ ಹಿಂದೆ ಇಡಿ ಮತ್ತು ಸಿಬಿಐ ವಿಚಾರಣೆಯನ್ನು ಕೂಡ ಎದುರಿಸಿದ್ರು. ಅವಾಗಲೂ ಸಹಿತ 1 ವರ್ಷಗಳ ಕಾಲ ಪರಪ್ಪನ ಹಗ್ರವರನ್ನ ಸೇರಿ ವಾಪಸ್ ಬಂದಿದ್ರು. ಮತ್ತೆ 10 ವರ್ಷಗಳ ನಂತರದಲ್ಲಿ ಮತ್ತೆ ಇದೀಗ ನಾಗೇಂದ್ರ ಅವರು ಇಡಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಒಂದು ವೇಳೆ ಅವರ ಆಪ್ತರ ಹೇಳಿಕೆಗಳು ಅವರಿಗೆ ಮುಳುವಾಗುವಂತ ಸಾಧ್ಯತೆ ಇದೆ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಅರವಿಂದ್, ಥ್ಯಾಂಕ್ ಯು ಅಮರೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ ಪ್ರಕರಣದಲ್ಲಿ 3ನೇ ತನಿಖಾ ತಂಡ ಕೂಡ ಎಂಟರ್ ಆಗಿ ಈಗಾಗಲೇ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದೆ. ದದ್ದಲ್ ಅವರ ಮನೆಯಲ್ಲಿ ಕೂಡ ಈಗಾಗಲೇ ದಾಳಿ ನಡೆದಿದೆ. ದಾಳಿ ಅಂತ್ಯವಾಗೋದಕ್ಕೆ ಸಾಯಂಕಾಲ ತನಕ ಆಗ್ಬೋದು. ನೋಡೋಣ ಏನೇನು ಮೇಜರ್ ಡೆವಲಪ್ಮೆಂಟ್ಸ್ ಆಗುತ್ತೆ ಎಲ್ಲವನ್ನ ಕೂಡ ಪಬ್ಲಿಕ್ ನ್ಯೂಸ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀರಿ.